ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ಹೊಸ ಅಪ್ಡೇಟ್ ಬಂದು ಈ ಒಂದು ಮ್ಯಾಪ್ ಫ್ಯೂಚರ್ ನೀವೆಲ್ಲ ಯೂಸ್ ಮಾಡಿ ಇರ್ತೀರಾ. ಈ ಹೊಸ ಮ್ಯಾಪ್ ಅಪ್ಡೇಟಿಂದ ಸ್ನೇಹಿತರೆ ನಿಮ್ಮ ಒಂದು ಲೊಕೇಶನ್ ಇಲ್ಲಿ ಶೇರ್ ಆಗ್ತಾ ಇರುತ್ತೆ. ನಿಮ್ಮ ರಿಯಲ್ ಟೈಮ್ ಲೊಕೇಶನ್ ಇಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲಿ ಶೇರ್ ಆಗ್ತಾ ಇರುತ್ತೆ. ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಮನೇಲಿದ್ದೀರಾ ಅಥವಾ ಯಾವುದಾದ್ರು ಬೇರೆ ಊರಲ್ಲಿದ್ದೀರಾ, ಪ್ರತಿಯೊಂದು ಲೊಕೇಶನಲ್ಲಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲಿ ಶೇರ್ ಆಗ್ತಾನೆ ಇರುತ್ತೆ. ಇಲ್ಲಿ ನಿಮ್ಮ ರಿಯಲ್ ಲೊಕೇಶನ್ ಶೇರ್ ಆಗೋದ್ರಿಂದ ಸ್ನೇಹಿತರೆ ನಿಮಗೆ ಪ್ರಾಬ್ಲಮ್ ಕೂಡ ಆಗ್ಬೋದು. ನಿಮ್ಮ ರಿಯಲ್ ಲೊಕೇಶನ್ ಇಲ್ಲಿ ಶೇರ್ ಆಗದೆ ಇರೋದಕ್ಕೆ ಕೆಲವೊಂದು ಸೆಟ್ಟಿಂಗ್ಸನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೋದು. ಇವತ್ತು ನಾನು ನಿಮಗೆ ಈ ಒಂದು ಇನ್ಸ್ಟಾಗ್ರಾಮ್ನಿಂದ ಈ ಮ್ಯಾಪನ್ನು ರಿಮೂವ್ ಮಾಡೋಕ್ಕಾಗುತ್ತಾ ಇಲ್ವ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಮ್ಯಾಪ್ ಅಂತ ಆಪ್ಷನ್ ಇದೆ, ಈ ಒಂದು ಮ್ಯಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇನ್ಸ್ಟಾ ಮ್ಯಾಪ್ ಓಪನ್ ಆಗಿದೆ. ಸ್ನೇಹಿತರೆ, ಈ ಒಂದು ಅಪ್ಡೇಟನ್ನು ನೀವು ಇನ್ಸ್ಟಾಗ್ರಾಮಿಂದ ರಿಮೂವ್ ಮಾಡೋದಕ್ಕಾಗಲ್ಲ. ಇದು ಪರ್ಮನೆಂಟ್ ಆಗಿ ಬಂದಿರೋ ಒಂದು ಅಪ್ಡೇಟು. ಇನ್ಸ್ಟಾಗ್ರಾಮ್ ಅವರೇನೆ ಈ ಒಂದು ಅಪ್ಡೇಟನ್ನು ರಿಮೂವ್ ಮಾಡ್ಬೋದು ಬೇಕಿದ್ರೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಅಪ್ಡೇಟನ್ನು, ಈ ಒಂದು ಮ್ಯಾಪ್ ಫ್ಯೂಚರನ್ನು ತೆಗೆದುಹಾಕೋದಕ್ಕಾಗಲ್ಲ. ಬಟ್ ಇಲ್ಲಿ ನಿಮಗೊಂದು ಆಪ್ಷನ್ ಕೂಡ ಇದೆ ಸ್ನೇಹಿತರೆ, ನಿಮ್ಮ ಒಂದು ಲೊಕೇಶನ್ನ ಶೇರ್ ಆಗದೇ ಇರೋ ರೀತಿ ನೀವು ಇಲ್ಲಿ ನೋಡ್ಕೋಬೋದು. ಹೇಗೆ ಅಂದರೆ, ಮ್ಯಾಪ್ ಓಪನ್ ಆದಮೇಲೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಇದೆಲ್ಲ, ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಹೂ ಕ್ಯಾನ್ ಸಿ ಯುವರ್ ಲೊಕೇಶನ್ ಅಂತ ಇರುತ್ತೆ. ಇಲ್ಲಿ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಓನ್ಲಿ ದಿಸ್ ಫ್ರೆಂಡ್ಸ್, ಹಾಗೆ ನೋ ಒನ್ ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ ನೀವು ನೋ ಒನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ನೋ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ 3 hours 24 hours ಅಂಟಿಲ್ ಯು ಟರ್ನ್ ಇಟ್ ಬ್ಯಾಕ್ ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ ಮೂರನೇ ಒಂದು ಆಪ್ಷನ್ನು ಅಂಟಿಲ್ ಯು ಟರ್ನ್ ಇಟ್ ಬ್ಯಾಕ್ ಆನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ರೀತಿಯಾಗಿ ನೀವು ನಿಮ್ಮೊಂದು ರಿಯಲ್ ಲೊಕೇಶನ್ನ ಶೇರ್ ಆಗದೇ ಇರೋ ರೀತಿ ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ನಿಮ್ಮ ಒಂದು ಮೊಬೈಲ್ ಲೊಕೇಶನ್ ಆನ್ ಆಗಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮಿಂದ ಬೇರೆ ಯಾರಿಗೂ, ನಿಮ್ಮ ಫ್ರೆಂಡ್ಸ್ ಯಾರಿಗೂ ಕೂಡ ಇಲ್ಲಿ ನಿಮ್ಮೊಂದು ರಿಯಲ್ ಲೊಕೇಶನ್ ಶೇರ್ ಆಗಲ್ಲ. ನೀವು ಬೇಕು ಅಂದರೆ ಈ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಲೊಕೇಶನ್ನ ಶೇರ್ ಮಾಡ್ಕೋಬೋದು. ಸೊ ಈಗ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ, ಯಾವುದೇ ಕಾರಣಕ್ಕೂ ರಿಯಲ್ ಲೊಕೇಶನಲ್ಲಿ ಶೇರ್ ಆಗಲ್ಲ. ಈ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮ್ ಮ್ಯಾಪಲ್ಲಿ ಲೊಕೇಶನ್ ಶೇರ್ ಆಗೋದನ್ನು ಸ್ಟಾಪ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತು ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ.